ತುಂಬಾ ವೇದಿಕೆಗಳಿಗೆ ಕರೀತಾ ಇರ್ತಾರೆ, ಇನ್ವೈಟ್ ಮಾಡ್ತಾ ಇರ್ತಾರೆ ನಮ್ಮನ್ನ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆಲ್ಲ. ಅಲ್ಲಿ ಹೋದಾಗ ಮಾತಾಡೋದಕ್ಕೂ ನನಗೆ ಈ ವೇದಿಕೆ ತುಂಬಾ ಇಂಪಾರ್ಟೆನ್ಸ್ ಅನ್ಸುತ್ತೆ. ಮತ್ತೆ ನಾನು ಇನ್ನೂ ಅಂದರೆ PUC ಇಂದನೂ ನಾನು PS ಕಾಲೇಜಲ್ಲೇ ಓದ್ಕೊ ಬಂದಿದ್ದು ಅಪ್ ಟು MBA ವರ್ಗು. ಇಲ್ಲೇ ಸ್ಟೂಡೆಂಟ್ ಆಗಿ ಇರಬಾರ್ದಾಗಿತ್ತು ಅಂತ ಅನ್ಸುತ್ತೆ. ನಾವೆಲ್ಲರೂ ಓಡಾಡಿರೋ ನೆನಪುಗಳು, ಇಲ್ಲಿ ಫಂಕ್ಷನ್ಗಳು ಮಾಡಿರೋ ನೆನಪುಗಳು ಎಲ್ಲವೂ ತುಂಬ ಇದೆ. ಫಸ್ಟ್ ಆಫ್ ಆಲ್ ಇವತ್ತು ನನ್ನಂಥ ಎಷ್ಟೋ ಪ್ರತಿಭೆಗಳಿಗೆ, ಅದು ಕಲ್ಚರಲ್ಲಿ ಇರ್ಬೋದು ಅಥವಾ ಅಕಾಡೆಮಿಕಲಿ ಎಜುಕೇಷನ್ ಇರ್ಬೋದು, ಈ ಥರದೊಂದು ಮಂಡ್ಯ ಭಾಗ, ಹಳೆ ಮೈಸೂರು ಭಾಗದ ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ ವಿದ್ಯೆ ಕೊಡೋದ್ರಲ್ಲಿ PET ಸಂಸ್ಥೆ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಇದನ್ನ ಒಂದು ಮಂಡ್ಯದ ಕಳಸ ಅಂತಲೇ PET ಟ್ರಸ್ಟ್ ನಾವು ಗೋಲ್ಡನ್ ಜೂಬ್ಲಿದ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ ನಾನು ಇಲ್ಲಿ MBA ಮಾಡಬೇಕಾದ್ರೆ. ಅವಾಗ ಅದನ್ನು ಹಾಗೆ ಕರೆದಿದ್ವಿ. ನಾನಿವತ್ತು ಈ ಮಟ್ಟಕ್ಕೆ ಒಂದು ಬೆಳೆದಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿದು ಎಷ್ಟು ಕಾಂಟ್ರಿಬ್ಯೂಷನ್ ಇದೆಯೋ ಅಷ್ಟೇ PES ಸಂಸ್ಥೆದು ಕೂಡ ಇದೆ. ಏನಕ್ಕೆ ಅಂದರೆ ನಾನು ಇವತ್ತು ಗುರುತಿಸ್ಕೊಂಡಿರೋದೇ ರೈಟರ್ ಆಗಿ. ನಾನು ಬರೆದಿರೋ ಎಷ್ಟೋ ಹಾಡುಗಳು ಹಿಟ್ ಆಗಿದೆ, ನಾನು ಬರೆದಿರೋ ಕಥೆಗಳು ತುಂಬ ಚೆನ್ನಾಗಿದೆ. ಆ ಅಕ್ಷರ ಕಲಿಸ್ಕೊಟ್ಟಿದ್ದ ನನಗೆ ಇಲ್ಲಿರುವಂಥ ಗುರುಗಳೇ. ಅಂದರೆ ಮನೆಯವರು ಬರೀ ನಮ್ಮ ಜೀವನಕ್ಕೆ ಕಟ್ಕೊಡೋದಕ್ಕೆಲ್ಲ ಹೇಳ್ಕೊಟ್ಟಿರ್ತಾರೆ. ನನಗೆ ಎಜುಕೇಷನ್ ಜೊತೆಗೆ ಕಲ್ಚರಲ್ಲಿ ಏನಾದರೂ ಒಂದು ಮೋಟಿವೇಶನ್ ಸಿಕ್ಕಿದ್ದು ಕೂಡ ಇದೇ ಕಾಲೇಜಿಂದ ಮತ್ತು ಇದೇ ವೇದಿಕೆಗಳಿಂದ. PUC ಇಂದನೂ ನಾವು ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ. ಮತ್ತೆ ಇಲ್ಲಿನ ಸ್ಪೆಷಲ್ ಏನಂದ್ರೆ ಅದಕ್ಕೆ ತುಂಬಾ ಪ್ರೋತ್ಸಾಹ ನೀಡ್ತಾರೆ ಇಲ್ಲಿ ಫ್ಯಾಕಲ್ಟೀಸ್ಗಳಿರ್ಬೋದು ಆ ಥರದವರು. ನಾನು ಈ ಸಮಯದಲ್ಲಿ ನಮ್ಮಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ಅಂದರೆ ನಾವೆಲ್ಲ ಹಳ್ಳಿಗಾಡು ಪ್ರದೇಶದಿಂದ ಬಂದಿರೋದು, ನಾವೆಲ್ಲರೂ ಓದಬೇಕು ಅಂತ ಒಂದು ಆಸೆ ಹುಟ್ಟಿಸಿದ್ದೇ PES ಸಂಸ್ಥೆ. ಇಲ್ಲಾಂದ್ರೆ ನಾವು ಯಾರೋ ಇಷ್ಟು ಮಟ್ಟಕ್ಕೆ ಓದ್ತಾನೆ ಇರಲಿಲ್ಲ ಅನ್ಸುತ್ತೆ. ನಾವಂದ್ರೆ ಇಲ್ಲಿ MBA ಬಂದ ಮೇಲೆ ಮಂಡ್ಯದಿಂದ MBA ಗ್ರಾಜುಯೇಟ್ಗಳು ಜಾಸ್ತಿ ಆಗಿರ್ತೀವಿ. ಮಂಡ್ಯದಲ್ಲಿ PS ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಾಗಿ ಮಂಡ್ಯದವರು ಕೂಡ ಇಂಜಿನಿಯರ್ ಆಗ್ತೀವಿ ಅನ್ನೋದೊಂದು ಕನಸು ಕಟ್ಕೊಂಡ್ವಿ. ಬಟ್ ಈಗ ಈ ಸಂಸ್ಥೆ ಎಲ್ಲಿವರೆಗಾಗಿದೆ ಅಂದ್ರೆ ಹೊರದೇಶದಿಂದ ಬಂದು ಈ ಕಾಲೇಜಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ತಗೊಂಡು ಹೋಗುವಷ್ಟು ಒಂದು ಪ್ರತಿಷ್ಠಿತವಾಗಿ ಬೆಳೆದಿದೆ. ಖುಷಿ ಆಗ್ತಾ ಇರುತ್ತೆ ನಮಗೆ. ನಾನು ಕೂಡ ಈಗ ಸಿನಿಮಾ ಅಂದ ತಕ್ಷಣ ಏನೋ ಒಂದು ಬೇಸಿಕ್ ಎಜುಕೇಶನ್ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಹೋಗಿರ್ತೀವಿ ಅಂತ ಅನ್ಸಿರುತ್ತೆ. ಬಟ್ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೂಡ ಅಲ್ಲಿ ಹೋದಾಗ ನನಗೆ ಒಂದು ಪ್ರೌಡ್ ಫೀಲಿಂಗ್ ಏನಂದ್ರೆ, ಈ ಕಾಲೇಜು ಎಜುಕೇಶನ್ ಜೊತೆಗೆ ನಾವು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು. ಈ ಕ್ಯಾಂಪಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸ್ಪೋರ್ಟ್ಸ್ಗೆ ಸಪೋರ್ಟಿವ್ ಆಗಿರುವಂತ ಗ್ರೌಂಡ್ಗಳಿದೆ, ಅದರದ್ದು ಟ್ರೈನರ್ಸ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಜೊತೆಗೆ ಈ ತರ ಕಲ್ಚರಲ್ಲಿ ನಾನೇ ಮೊದಲಲ್ಲ, ನಾನೇ ಕೊನೆ ಅಲ್ಲ. ಈ ಕಾಲೇಜಿಂದ ತುಂಬಾ ಜನ ಪ್ರತಿಭೆಗಳು ಇಡೀ ರಾಜ್ಯ, ಇಡೀ ದೇಶಾದ್ಯಂತ ಹೋಗಿ ಇದನ್ನ ಹಂಚ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ PES ಕಾಲೇಜು. ಇದು ಇಲ್ಲಿ ಇರೋದ್ರಿಂದಲೇ ಇದೆಲ್ಲವೂ ಸಾಧ್ಯ ಅಂತ ನನ್ಗೆ ಅನ್ಸುತ್ತೆ. ನಾನು ಫಸ್ಟ್ ಟೈಮು ಒಂದು ಎಂಟರ್ಟೈನರ್ಗೆ ಮಾತಾಡೋಕ್ಕಾಗದೆ ಇವತ್ತು ತುಂಬಾ ಎಮೋಷನಲಿ ಮಾತಾಡೋ ಥರ ಅನಿಸ್ತಾ ಇದೆ ನನಗೆ. ಅಂದ್ರೆ ಇದು ಇರ್ಲಿಲ್ಲ ಅಂದ್ರೆ ನಾವೇನೋ ಆಗ್ತಾನೆ ಇರಲಿಲ್ವೇನೋ ಅಂತ ಅನ್ಸುತ್ತೆ. ಏನೋ ಕೆಲಸ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಇದ್ಬಿಡ್ತಿದ್ವೇನೋ ಅಂತ ಅನ್ಸುತ್ತೆ. PES ಕಾಲೇಜ್ ಇರ್ಲಾಗಿ ಓದಿದ್ವಿ. ನಂದು ಡಿಗ್ರಿ ಆದ್ಮೇಲೆ 2 ವರ್ಷ ಗ್ಯಾಪ್ ಆಯ್ತು. ನಮ್ಮ ಮನೇಲಿ ಅಮ್ಮಗೆ MBA ಮಾಡಬೇಕು ಅಂತ ಆಸೆ. ನಾವು ಹೊರಗಡೆ ಹೋಗಿ MBA ಮಾಡೋದಕ್ಕೆ ಆಗೋಷ್ಟು ಅನುಕೂಲಸ್ಥರಲ್ಲ ನಾವು. ಆಗ ಈ ಕಾಲೇಜಲ್ಲೇ ಫಸ್ಟ್ ಬ್ಯಾಚ್ ನಮ್ದು MBA ಆಯ್ತು ಅನ್ನೋದೊಂದು ಕೋರ್ಸ್ ಇಲ್ಲಿ ಓಪನ್ ಆಯ್ತು ಅನ್ನೋ ಕಾರಣವಾಗಿ ನಾವು MBA ಮಾಡಿದ್ವಿ. ನಮ್ಮ ಬ್ಯಾಚಲ್ಲಿ ಓದೋರ್ಗೆ ಎಲ್ರಿಗೂ ಪ್ಲೇಸ್ಮೆಂಟ್ ಆಗ್ತು. ಎಲ್ಲರೂ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ನನಗೂ ಪ್ಲೇಸ್ಮೆಂಟ್ ಆಗಿತ್ತು, ನನಗೂ ಒಳ್ಳೆ ಜಾಬಲ್ಲೇ ಇದೆ. ನಾನು ಆಕ್ಚುಲಿ ನನಗೆ ಗೌರ್ಮೆಂಟ್ ಜಾಬ್ ಆಗಿದೆ KPTCL ಇಂದ ಇಲ್ಲಿದೆ ಎಜುಕೇಶನ್ ಮುಗಿಸ್ಕೊಂಡು ಹೋದ್ಮೇಲೆ. ಬಟ್ ನನಗೆ ಮೊದಲಿಂದನೂ ಆಸಕ್ತಿ ಸಿನಿಮಾ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ಅಲ್ಲಿ ಹೋದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಅಂತಂದಾಗ ಎಲ್ರದ್ದು ಒಂದು ಸಪೋರ್ಟಿಂದ ಬೆಳೆದ್ವಿ. ನಾನಿಲ್ಲಿ ಒಂಥರ ನನ್ನ ಅನುಭವ ಅನ್ನೋದಕ್ಕಿಂತ ಎಲ್ರಿಗೂ ಒಂದು ಧನ್ಯವಾದ ಹೇಳೋ ಥರದ ಒಂದು ವೇದಿಕೆ ಆಗಲಿ ಅನ್ನೋದೇ ನನ್ನ ಆಸೆ ಆಗಿದ್ದು. ಹಾಗಾಗಿ ಇದನ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇದೊಂದು ಸ್ಥಾಪಿಸಿದಂಥ KV ಶಂಕರೇಗೌಡರಿಗೆ ನಾನು ಬದುಕಿರೋವರೆಗೂ ಅವ್ರಿಗೆ ಋಣಿಯಾಗಿ ಇರ್ತೀನಿ ನಾನು. ಆದರೆ ಇದನ್ನ ಡೆವಲಪ್ ಮಾಡ್ಕೊಂಡು ಬಂದಂಥ ಚೌಡಯ್ಯ ಸರ್ ಇರ್ಬೋದು, ಈಗ ಇರುವಂಥ ವಿಜಯಾನಂದ ಸರ್ ಇರ್ಬೋದು, ಎಲ್ಲರೂ ಕೂಡ ಈ ಸಂಸ್ಥೆ ಒಂದು ಏಳಿಗೆಗೆ ದುಡಿತಾ ಇದ್ದಾರೆ. ಅಂದ್ರೆ ಇದು ಯಾವುದು ತಮ್ಮ ಕೆಲಸ ಅಲ್ಲ, ಇದು ನಮ್ಮ ಸೊಸೈಟಿಗೋಸ್ಕರನೇ ಮಾಡ್ತಿರೋಂಥದ್ದು ಒಂದು ಸಂಸ್ಥೆ ಇದು. ಈ ಟ್ರಸ್ಟ್ಗಳಂದ್ರೆ ಬರೀ ಟ್ರಸ್ಟಿಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಡೆವಲಪ್ಮೆಂಟ್ಗೆ ಇಟ್ಬಿಡುತ್ತೆ. ನಾನು ಫಸ್ಟ್ ಟೈಮು ಇದ್ರ ಬಗ್ಗೆ ಪ್ರೌಡ್ ಫೀಲಿಂಗ್ ಏನಂದ್ರೆ, ನನಗೂ ಕೂಡ ಇದು ಮನೆ ಥರನೇ ಅನ್ಸುತ್ತೆ. ಅಂದ್ರೆ ನಮ್ಮೆಲ್ಲರೂ ಏಳಿಗೆಗೋಸ್ಕರ ದುಡಿತಿರೋ ಒಂದು ಸಂಸ್ಥೆ ಆಗಿದೆ ಇದು. ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ, ನಮಗೆ ನಮ್ಮ ಮನೇಲೆ ನಮ್ಮ ತುಂಬಾ ರಿಲೇಟಿವ್ಸ್ ಇಲ್ಲೇ ಟ್ರೈನಿಂಗ್ ತಗೊಂಡಿರೋರೆ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಹೋಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ. ಆ ಥರದೊಂದು ಸಪೋರ್ಟ್ ಇರೋ ಥರದ್ದೊಂದು, ಅಂದ್ರೆ ವಿತೌಟ್ PET ಮಂಡ್ಯ ಕಂಪ್ಲೀಟ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಅದಿರ್ಲೇಬೇಕಂತ, ಅದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಲ್ಲ ಅಂತ ಅನ್ಸುತ್ತೆ. ಅಂತ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು.
ಥ್ಯಾಂಕ್ ಯು. ನನ್ನಂತ ಇದೇ ಥರದ್ದು ಎಷ್ಟೋ ಪ್ರತಿಭೆಗಳು ಈ ಸಂಸ್ಥೆಯಿಂದ ಬರಲಿ. ಅವರೆಲ್ಲರೂ ನಾವು ಕೊನೆವರೆಗೂ ಈ ಸಂಸ್ಥೆಗೋಸ್ಕರ ಏನು ಮಾಡೋದಕ್ಕೂ ನಾನಂತೂ ಯಾವಾಗಲೂ ರೆಡಿ ಇರ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.